ಪ್ರಶ್ನೆ ಅಲ್ಲ, ಇದು ನೈತಿಕತೆಯ ಪ್ರಶ್ನೆ. ನೋಡಿ, ನಮ್ಮ ಮತ್ತೊಬ್ರು ವೀಕ್ಷಕರು ಕಾಮೆಂಟ್ ಹಾಕಿದ್ದಾರೆ. ಈಗ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲಿಗೆ ಹೋಗಿ ಬಂದವ್ರನ್ನ ನೀವು ಮಂತ್ರಿ ಮಾಡ್ತೀರಿ ಅಂತಂದ್ರೆ ನೀವೇ ತೋರಿಸ್ಕೊಡ್ತಿದ್ದೀರಿ ದಾರಿ. ಜೈಲು ಅನ್ನೋದು ಶಿಕ್ಷಾ ಕೇಂದ್ರ ಅಲ್ಲ, ನೀವು ಅಲ್ಲಿ ಹೋಗಿ ಬನ್ನಿ, ಆಮೇಲೆ ನಿಮ್ ರಾಯಲ್ ಲೈಫ್ ಒಳಗೂ ಇದೆ ಹೊರಗೂ ಇದೆ, ಇದನ್ನ ಕಾಂಗ್ರೆಸ್ ಸರ್ಕಾರ ತೋರಿಸ್ಕೊಡ್ತಾ ಇದೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ನಟರಾಜ್ ಗೌಡ್ರೆ, ಸ್ಮಿತಾ ಅವರೇ, ತಮ್ಮ ಪ್ರಶ್ನೆ ಚೆನ್ನಾಗಿದೆ. ವೀಕ್ಷಕರ ಪ್ರಶ್ನೆ ಚೆನ್ನಾಗಿದೆ, ಸರಿಯಾಗಿದೆ. ಯಾಕಂದ್ರೆ ನೋಡಿ, ಯಾರು ಲಂಚ ತಗೊಂಡು ಜೈಲಿಗೆ ಹೋಗಿ ಬಂದಂತಹ ಯಡಿಯೂರಪ್ಪನವರು ಚೆಕ್ ಲಂಚ ತಗೊಂಡ್ರು, ಅವ್ರ ಮಗ RTGS ಅಂತ ತಗೊಂಡ್ರು, ಕ್ಯಾಶ್ ಅಲ್ಲಿ ತಗೊಂಡ್ರು. ಆಮೇಲೆ ಯಾರು ಗಡಿಪಾರ ಆಗಿದ್ರು ಅವರು ಇವತ್ತು ದೇಶದ ಗೃಹ ಮಂತ್ರಿ ಆಗಿದ್ದಾರೆ. ಇದು ವ್ಯವಸ್ಥೆ. ಆರೋಪ ಮಾಡಿದ ತಕ್ಷಣಕ್ಕೆ ಯಾರೋ ಅಪರಾಧಿಗಳಾಗೋದಿಲ್ಲ. ಬೇರೆ ಯಾವುದೇ ರೀತಿಯ ನಮ್ಮ ನಾಯಕರ ಮೇಲೆ ಇದ್ರು ಅಲ್ಲಿಗೆ ಬಂದು ನಿಲ್ಲುತ್ತೆ ರಾಜಕೀಯ. ಎನಿವೇ, ನಮಗೆ ಉತ್ತರಗಳು ಬೇಕು. ಒಂದಂತಕ್ಕೆ ಇವತ್ತು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಯ್ತು, ನಟರಾಜ್ ಗೌಡ್ರೆ ಕೇಳಿಸ್ಕೊಂಡ್ವಿ, ಆ ಪಕ್ಷದಲ್ಲೂ ತಪ್ಪು ಮಾಡಿದವರು ಇದ್ರು, ನಮ್ಮ ಪಕ್ಷದಲ್ಲೂ ಇದ್ದವ್ರೆ, ಏನ್ ಫರ್ಕ್ ಏನು ಅಂತ ಹೇಳ್ತೀರಿ? ಎನಿವೇ ಸಿರಾಜ್ ಸರ್, ಇವತ್ತು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಅಬ್ಸರ್ವೇಷನ್, ಒಬ್ಬ ಆರೋಪಿ ಮಹಿಳೆ ಅಂದ್ರೆ ಪವಿತ್ರ ಗೌಡ ಅವರು ಜೈಲ್ ಒಳಗಡೆ ಹೆಡ್ಫೋನ್ ಯೂಸ್ ಮಾಡ್ತಿದ್ರು ಅನ್ನೋದನ್ನ ಜಡ್ಜ್ ಅಬ್ಸರ್ವ್ ಮಾಡಿದ್ದಾರೆ. ಹೆಂಗ ಬಿಟ್ರಿ ಅಂತ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗೆ ಬಳಸಿದ್ ಯಾಕೆ ಅಂತ ಹೇಳಿ ಆಕೆಯನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಈ ವ್ಯವಸ್ಥೆ ಕೇವಲ ಅಲ್ಲೊಂದು ರೇಡ್ ಆಯ್ತು, ಸಿಗಾಕೊಂಡ್ರು, ಮತ್ ವ್ಯವಸ್ಥೆ ಮಾತ್ರ ಅಲ್ಲ, ಜಡ್ಜ್ಗಳು ಕೂಡ ಗಂಭೀರವಾಗಿ ಪರಿಗಣಿಸ್ತಿದ್ದಾರೆ ಅಂತಂದ್ರೆ ಅಷ್ಟು ಸೀರಿಯಸ್ ಇದೆ ಒಳಗಡೆ, ಅಷ್ಟು ಸೀರಿಯಸ್ ಆಗಿ ಹದಗೆಟ್ಟಿದೆ ಅಂತ. ಹೌದು ಮೇಡಮ್, ಇದು ಬಿಕಾಸ್ ಆಫ್ ಸಮ್ ಕರಪ್ಟ್ ಅಫಿಷಿಯಲ್ಸು ಎಲ್ಲ ಕಾರಾಗರು. ಇವಾಗ ಫಾರ್ ಎಕ್ಸಾಂಪಲ್ ಆಲೋಕ್ ಕುಮಾರ್ ತಗೊಳ್ಳೋಣ, ಹಿ ಈಸ್ ಒನ್ ಆಫ್ ದಿ ಬೆಸ್ಟ್ ಆಫೀಸರು, ಹಿ ಸ್ಟ್ರಿಕ್ಟ್ ಆಫೀಸರು. ಆಮೇಲೆ ಜೈಲು ಅಧಿಕಾರಿಗಳು, ಸೂಪ್ರೆಂಟ್ ಅದೆಲ್ಲ ಇರ್ತಾರೆ. ಬಿಲೋ ದಿ ರ್ಯಾಂಕ್ ಆಫ್ ಅಸಿಸ್ಟೆಂಟ್ ಸೂಪ್ರೆಂಟು, ಆಮೇಲೆ ಸಿಬ್ಬಂದಿಗಳು ಇರ್ತಾರೆ, ಅವರು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಡ್ಯೂಟಿ ಚೇಂಜಸ್ ಆಗುತ್ತೆ, ಎಲ್ಲ ಲ್ಯಾಪ್ಸ್ ಆಗಿ ಹೋಗಿರುತ್ತೆ. ಆ ಲ್ಯಾಪ್ಸ್ ಆಗಿ ಹೋಗಿರುತ್ತೆ, ಇಲ್ಲ ಅಲ್ಲಿಂದನೇ ಇನ್ನೊಂದು ಮೊಬೈಲ್ ಫೋನ್ ಸೀಸ್ ಮಾಡಿದ್ರೆ ಅದನ್ನು PF ಮಾಡಿಬಿಟ್ಟು ಅದನ್ನು ಜಮಾ ಮಾಡಿಬಿಟ್ರೆ, ನನ್ನ ಪ್ರಕಾರ, ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ, ಇದನ್ನು ಸೀಸ್ ಮಾಡಿ ಎಲ್ಲಿಕ್ತಾರೆ, ಅದನ್ನೇ ಸರ್ಕ್ಯುಲೇಟ್ ಆಗುತ್ತಾ ಇಲ್ಲ ಒಳಗಡೆ ಬರುತ್ತಾ? ಇವಾಗ ಸ್ಕ್ಯಾನಿಂಗ್ ಮಿಷಿನ್ಸ್ ಐತೆ ಒಳಗಡೆ, ಏನಕ್ಕೆ ಸ್ಕ್ಯಾನಿಂಗ್ ಮಿಷಿನ್ಸು? ನಾವು ವಕೀಲರು ಹೋದ್ರೆ ನಮ್ಗೊಂದು ಪೆನ್ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಹಶೀಶ್ ಆಯಿಲ್ ತಗೊಂಡೋಗ್ಬೋದು ಅಂತ. ಪೆನ್ ಬಿಡಲ್ಲ, ನಮಗೆ ದುಡ್ಡು ಬಿಡಲ್ಲ, ಪರ್ಸ್ ಬಿಡಲ್ಲ. ಅಷ್ಟೊಂದು ವ್ಯವಸ್ಥೆ ಮಾಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಕಡೆಯಿಂದ ಹೋಗ್ತಾ ಇರ್ಬೋದು. ಎಲ್ಲ ಸರ್ವಿಲೆನ್ಸ್ ಸಿಕ್ಬಿಟ್ಟು ಏನೋ ಒಂದು ಲೂಪೋಲಿಂದ ಒಂದೊಂದು ಸಿಕ್ಬಿಟ್ಟಿರುತ್ತೆ. ಎಲ್ಲದಕ್ಕೂ ಕಾರಾಗೃಹ ಮೇಲೇ ಹೇಳೋಕ್ಕಾಗಲ್ಲ. ಬಟ್ ಸ್ಟ್ರಿಕ್ಟ್ ಮಾಡಬೇಕಂತ ಹೇಳಿದ್ರೆ ಇನ್ಚಾರ್ಜ್ ಆಫೀಸರ್ ಯಾವತ್ತು ಇರ್ತಾರೆ, ಒಂದು 4-5 FIR ಆಗಿಬಿಟ್ರೆ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಇಷ್ಟು 6 ವರ್ಷದಿಂದ ಊಟ ಬಿಟ್ಟರೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಏನು ಪರಿಣಾಮ ಬಂತು? ಕೈದಿಗಳಿಗೆ ಮುದ್ದೆ ನೋಡಿ, ಮುದ್ದೆ ಇಲ್ಲಿ ಹೊಡೆದ್ರೆ ಗೋಡೆ ಹೊಡೆದ್ರೆ ವಾಪಸ್ ಬರುತ್ತೆ, ಆ ಥರ ಗಟ್ಟಿ ಇರುತ್ತೆ ಮುದ್ದೆ. ಸಾರಿ ಇಲ್ಲಿ ಹಾಕಿದ್ರೆ ವಿಧಾನಸೌಧಕ್ಕೆ ಹೋಗುತ್ತೆ. ನಾನು ಬೇಕಾದ್ರೆ ವೀಡಿಯೋಸ್ ತೋರಿಸ್ತೀನಿ. ಮಾಂಸ ಬೋನ್ಲೆಸ್ ಮಟನ್ ಅಂತ ಕೊಡ್ತಾರೆ, ಮಟನ್ಲೆಸ್ ಬೋನ್ ಕೊಡ್ತಾರೆ, ಅಲ್ಲಿ ತಿನ್ನಕ್ಕಾಗಲ್ಲ. ಅದೆಲ್ಲ ಆಯ್ತು, ಅದ್ರ ಬಗ್ಗೆನೂ ಚರ್ಚೆ ಮಾಡಬೇಕು. ಕಾರಾಗೃಹಗೆ ಎಷ್ಟು ಇದು ಬರುತ್ತೆ, ಅಲಾಟ್ಮೆಂಟ್ ಆಗುತ್ತೆ ಅಮೌಂಟು. ಇವಾಗ ಯಾಕೆ ಇಂದಿರಾ ಕ್ಯಾಂಟೀನ್ ಇತ್ತಲ್ಲ, ಅವ್ರು 10 ರೂಪಾಯಿ ಕೊಟ್ಟರೆ ಒಳ್ಳೆ ಊಟ ಸಿಗುತ್ತೆ, ಅದನ್ನೇ ಇನ್ಚಾರ್ಜ್ ಕೊಟ್ಟರು ಆಗುತ್ತೆ ಸರ್ಕಾರ. ಇಲ್ಲಿ ಫಸ್ಟ್ ಆಫ್ ಆಲು ಕೈದಿಗಳಿಗೆ ಒಳಗಡೆ ಕರೆಕ್ಟಾಗಿ ಊಟ ಸಿಗಲ್ಲ. ನಾನು ನನ್ನ ಪ್ರಕಾರ ಒಳಗೇನೆ ವ್ಯವಸ್ಥೆ ಸರಿ ಇದ್ರೆ ಹೊರಗಿಂದ ಬರೋದಕ್ಕೆ ಒಂದು 50% ಆದ್ರೂ ಕಡಿವಾಣ ಹಾಕ್ಬೋದು. ಒಂದೊಂದು ಟ್ರ್ಯಾಕ್ಟರ್ ಊಟ ಹೊರಗಡೆ ಹೋಗುತ್ತೆ ಮೇಡಮ್, ಚೆಲ್ತಾರೆ. ಯಾಕಂದ್ರೆ ರುಚಿ ಇರಲ್ಲ ಊಟ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಜೀವನ ಮಾಡೋದಕ್ಕೆ ಬದುಕಕ್ಕೆ ಒಂದು ಸ್ವಲ್ಪ ಊಟ, ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಸಾಕು. ಅವ್ರಿಗೇನು ಬಿರಿಯಾನಿ, ಕುಷ್ಕ, ಅದು ಚಿಕನ್, ಮಟನ್, ಮಾಂಸ ಅದು ಬೇಡ, ಅನ್ನ ಸಾಂಬಾರು ಕರೆಕ್ಟಾಗಿ ಕೊಟ್ಟರೆ ಸಾಕು ಅಂತ. ಇದರಲ್ಲಿ ಮೆಂಟಲ್ ಸ್ಟ್ರೆಸ್ಸು ಪ್ಲಸ್ಸು ಇದು ಯಾರೋ ಒಂದು ಮಾಡ್ತಾರೆ. ಮನೆಯವ್ರಿಗೆ ಮಾತಾಡೋದಕ್ಕೆ ಪ್ರತಿ 1 ತಿಂಗಳಿಗೆ ಒಂದು ಸರಿ ಅವಕಾಶ ಮಾಡಿಕೊಡ್ತಾರೆ, 15 ಡೇಸ್ಗೆ ಒಂದು ಸರಿ ಅವಕಾಶ ಮಾಡಿಕೊಡ್ತಾರೆ. ಈಗ ಈ ಮುಲಾಕಾತ್ ಅಂತ ಐತೆ, ಅದನ್ನು ವ್ಯವಸ್ಥೆ ಮಾಡಿಬಿಟ್ರೆ ಈ ಮುಲಾಕಾತು, ಆಮೇಲೆ ವಿಸಿಟರ್ಸ್ಗೆ, ಫ್ಯಾಮಿಲಿ ರಿಲೇಟಿವ್ಸ್ಗೆ ಕರೆಕ್ಟಾಗಿ ಅನುಕೂಲ ಮಾಡಿಕೊಟ್ಬಿಟ್ರೆ ಈ ಮೊಬೈಲ್ ಫೋನು ಅದು ಇದೆಲ್ಲ ತೊಂದರೆ ಆಗಲ್ಲ. ಅದೆಲ್ಲ ಬೇಕು ಅಂತ ತಗೊಳ್ಳಲ್ಲ. ಸರಿಪಡಿಸ್ಕೊಳ್ಳೋಕೆ ಆಪ್ಷನ್ ಇದೆ, ಸರಿಪಡಿಸ್ಕೊಳ್ಳೋ ಪ್ರಯತ್ನ ಆಗಬೇಕು ಅಂತ ಹೇಳಿ ಮಾಲ್ಗತಿ ಸರ್, ಈ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಮಾಡ್ತೀನಿ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ. ಕೇವಲ ಇಷ್ಟು ಮಾತ್ರ ಸಾಕಾಗತ್ತಾ? ಇದು ಮತ್ತೊಂದು ಸತಿ ಈ ರೀತಿಯಾಗಿ ರೇಡ್ ಆಗುವ ಅವಶ್ಯಕತೆನೇ ಬೀಳದೇ ಇರೋ ರೀತಿಯಲ್ಲಿ ರಿಪೇರಿ ಹೆಂಗೆ ಮಾಡ್ಬೋದು ಅಂತ ನೋಡಿ. ಸುಪ್ರೀಂ ಕೋರ್ಟ್ಸ್ ಡೈರೆಕ್ಷನ್ ಕೊಡ್ತು, ಎಲ್ಲ ಮೊನ್ನೆ ದರ್ಶನ್ ಕೇಸ್ನಲ್ಲಿನೇ ಎಲ್ಲರಿಗೆ ಡೈರೆಕ್ಷನ್ ಕೊಟ್ಟಿದೆ. ಎಲ್ಲ ಜೈಲುಗಳಿಗೂ ಸುಧಾರಣೆ ಆಗಲಿ ಅಂತ, ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದರೂ ಹಾಗೆ ನಡೀತಾನೆ ಇದ್ದಾವೆ. ಈಗ ಅವ್ರಿಗೆ ಹೇಳಿದ ಪ್ರಕಾರ ಅದಕ್ಕೆ ಆಫೀಸರ್ಗಳಲ್ಲಿ ಕಮಿಟ್ಮೆಂಟ್ ಬೇಕು ಮೇಡಮ್. ನಾನು ಇದನ್ನು ಬಂದ್ ಮಾಡಿಸ್ಬೇಕು, ಏನೋ ಇದು ನಡಿಲಾದಂಗೆ ನೋಡ್ಕೋಬೇಕು ಅಂದರೆ ಅಲ್ಲಿ ಏನು ಜೈಲು ಸಿಬ್ಬಂದಿ ಇದೆ, ಒಂದು 50% ಅದನ್ನು ನಮ್ಮ CISF ಹ್ಯಾಂಗ್ ಇದರಲ್ಲಿ ಹಾಕಿದ್ದಾರೆ. ನಮ್ಮ ಸ್ಟೇಟ್ ಇಂಡಸ್ಟ್ರಿ ಸೆಕ್ಯೂರಿಟಿ ಇದೆ ಪೊಲೀಸ್, ಅದೊಂದು ಅರ್ಧ ಮಂದಿ ಹಾಕ್ಬೇಕಲ್ಲಿ. ಅದರಲ್ಲಿ ಅರ್ಧ ಮಂದಿ ಹಾಕಿದ್ರೆ ಇಲ್ಲ, ನಮ್ಮದು ಸ್ಟೇಟದ್ದು ಇದೆ, ಒಂದು ಸ್ಟೇಟದ್ದು ಇದೆ. ನಾವೇ ಹೋಗ್ತಿಲ್ವಾ? ಇವಾಗ ಊಟ ತಗೊಂಡು ಕೊಡ್ತಾರೆ, ಇದು ಫ್ರೂಟ್ಸ್ ತಗೊಂಡ್ಬಂದು ಕೊಡ್ತಾರೆ.
ಅವ್ರು 2 ಕಿಲೋ 2 ಕಿಲೋಸ್ 2 ಕಿಲೋ ಮಾತ್ರ ಒಬ್ರಿಗೆ ಹಾಕ್ತಾರೆ. ಅದರಲ್ಲಿ ಫ್ರೂಟ್ ಕಟ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ. ಅವ್ರು ಏನ್ ತಿನ್ನೋದು ಒಳಗಡೆ ಕರ್ಕೊಂಡೋಗಿ? ಅದನ್ನು ಪ್ರಾಬ್ಲಮ್ ಆಗುತ್ತೆ. ಪ್ಲಸ್ KSFS ಅವ್ರದ್ದು ನಾನು ಕಂಪ್ಲೇಂಟ್ ಹಾಕಿದ್ದೀನಿ. ದೇ ಆರ್ ಆಲ್ಸೋ ಸಮ್ ಕರಪ್ಟೆಡ್ ಅಫಿಷಿಯಲ್ಸ್ ಇದ್ದಾರೆ. ಎಲ್ಲರೂ ಇದೇ ಸಮಾಜದಿಂದ ಬರೋದು. ಸಮಾಜದಲ್ಲಿ ಯಾವ ಲೋಫರ್ಗಳು ಇರ್ತವೆ, ನಮ್ಮಲ್ಲಿ ಸರ್ಕೋತಾವೆ. ಆ ತರ ಅದೇನು ಹೊಸದೇನಲ್ಲ. ಎಲ್ಲ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಇವಾಗ ಅವ್ರು ಹೊರಗಡೆ ಇನ್ಚಾರ್ಜು ಹೆಂಗ್ ಒಳಗಡೆ ಬರುತ್ತೆ, ಅವ್ರದ್ದು ತಾನೇ ಇನ್ಚಾರ್ಜ್ ಅವರು. ಈಗ ನೋಡಿ, CC ಕ್ಯಾಮ್ರಾ ಹಾಕ್ಬೇಕು. ಎಲ್ಲ ಪ್ರತಿಯೊಂದು ಬ್ಯಾರಕ್ಕಿಗೂ CC ಕ್ಯಾಮ್ರಾ ಹಾಕ್ಬೇಕು. ಆ CC ಕ್ಯಾಮ್ರಾವನ್ನ ಇವ್ರ ಆಫೀಸರ್ಗಳು ಅಲ್ಲೇ ಆಫೀಸ್ ಮಾಡಿ, ಇಲ್ಲಿ ಆಫೀಸ್ ಎಲ್ಲ ಇನ್ನ 5-6 ಆಫೀಸ್ ಇದಾವೆ, ಇದು ಅಲ್ಲೇ ಆಫೀಸಿಗೆ ಶಿಫ್ಟ್ ಮಾಡಬೇಕು, ಜೈಲ್ ಆಫೀಸಿಗೆ ಶಿಫ್ಟ್ ಮಾಡಬೇಕು. ದಿನ ಒಂದು 3-4 ರೌಂಡ್ ಸರ್ಪ್ರೈಸ್ ರೌಂಡ್ ಹೋಗ್ಬೇಕು. ಹೋಗಿ ಅದನ್ನ ಸರಿ ಮಾಡಬಹುದು ಮೇಡಮ್, ಅದೇನು ದೊಡ್ಡ ವಿಷಯ ಏನಲ್ಲ. ಇದೇ ಏನೇನೋ ಮಾಡ್ತೀವಂತೆ ಇದೊಂದು ದೊಡ್ಡ ವಿಷಯನಾ? ಆಯ್ತು, 30 ಸೆಕೆಂಡ್ ಅಷ್ಟೇ ಸಮಯ ಇರೋದು. 90ಕ್ಕೂ ಹೆಚ್ಚಿನ % ನಮ್ಮ ವೀಕ್ಷಕರಿಗೆ 95% ಜನಕ್ಕೆ ಅನಿಸ್ತಾ ಇದೆ ಈ VIP ಟ್ರೀಟ್ಮೆಂಟ್ ನಿಲ್ಲಿಸಬೇಕು ಅಂತಂದ್ರೆ ಈಗಿರೋ ಕಾನೂನನ್ನೇ ಮತ್ತಷ್ಟು ಕಠಿಣ ಮಾಡಬೇಕು ಅಂತ ಹೇಳಿ ಏನ್ ಹೇಳ್ತೀರಿ ಸರ್? ವೆರಿ ಕ್ವಿಕ್ಲಿ. ಬಹುಶಃ ಸಂಪರ್ಕ ಕಡಿತ ಆಗಿದೆ ಅನ್ಸುತ್ತೆ. ಕಳಕಳಿಯ ಮನವಿ ಇಷ್ಟೇನೇನೆ, ವ್ಯವಸ್ಥೆ ಅಂತಿದ್ದ ಮೇಲೆ ಅದರ ಲೋಪಗಳು ಇರುತ್ತೆ, ಬಟ್ ಲೋಪಗಳನ್ನ ಸರಿಪಡಿಸುವಂತಹ ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿಯಲ್ಲೂ ಕೂಡ ಕರಪ್ಷನ್ ಬಂದ್ಬಿಟ್ರೆ ನಾವು ನಂಬೋದು ಯಾರನ್ನ ಅಂತ ಹೇಳಿ ನಮ್ಮ ವೀಕ್ಷಕರು ಪ್ರಕಾಶ್ ಅವರು ಹೇಳ್ದಂಗೆ ನಮ್ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಒಳಕ್ಕಿಂತ ಹೊರಗೆ ಅಂದ್ರೆ ಹೊರಕ್ಕಿಂತ ಒಳಗೇನೆ ಆರಾಮಾಗಿದ್ದಾರೆ ಅಂತ ಹೇಳಿ ಈ ಮನಸ್ಥಿತಿಗೆ ನಾಗರಿಕರನ್ನ ತಲುಪೋದಕ್ಕೆ ಬಿಡದೇ ಇರೋ ರೀತಿಯಲ್ಲಿ ವ್ಯವಸ್ಥೆ ಆಗಲಿ. ಪ್ರಿಯಾಂಕ್ ಖರ್ಗೆ ಅವರು, ನಟರಾಜ್ ಗೌಡ್ರೆ ನಿಜವಾಗ್ಲೂ ಇಂಥ ಇನಿಷಿಯೇಟಿವ್ ಪಾರದರ್ಶಕವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ರೆ ಇನ್ನಷ್ಟು ಹೆಚ್ಚಾಗ್ಲಿ, BJP JDS ಕಡೆಯಿಂದ ಸಪೋರ್ಟ್ ಸಿಗ್ಲಿ ಅಂತ ಆಶಿಸ್ತೀವಿ. ಜೈಲ್ ತರ ಇರಲಿ, ರೆಸಾರ್ಟು ರಾಯಲ್ ಟ್ರೀಟ್ಮೆಂಟ್ ಕೊಡೋ ಜಾಗ ಆಗಬಾರ್ದು ಅನ್ನೋದು ಆಶಯದೊಂದಿಗೆ